ಸ್ನೇಹಿತರೆ, ತುಂಬಾ ಜನಕ್ಕೆ ಇತ್ತೀಚೆಗೆ ಡೈಜೆಷನ್ ಆಗ್ತಾ ಇಲ್ಲ, ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ, ಮೋಷನ್ ಆಗ್ತಾ ಇಲ್ಲ, ಎಲ್ಲ ಕಟ್ಕೊಂಡು ನಿಧಾನವಾಗಿ ಮೊಳಕೆಗಳು ಜಾಸ್ತಿ ಬರ್ತಾ ಇದೆ. ಮೊಳೆ ಕಾಯಿಲೆ ಅಂತ ಮೂಲವ್ಯಾಧಿ ಅಂತ ಹೇಳ್ತಾರೆ. ದಯಮಾಡಿ ಒಂದು ಅಮೂಲ್ಯವಾದ ಆಸ್ತಿನ ಇದನ್ನ ನಿಮ್ಮ ಆಹಾರದಲ್ಲಿ ಬಳಸ್ತಾ ಹೋಗಿ. ನೋಡಿ, ಇದು ಕರಿ ಉತ್ರಾಣಿ ಅಂತ ಕರಿತೀವಿ. ಕರಿ ಉತ್ರಾಣಿ ಅಂತೇಳಿ. ಸೊ ಈ ತರ ಗಿಡ ಇರ್ತದೆ. ಸೊ ನೀಲಿ ಹೂವು ಎಲ್ಲ ಇರುತ್ತೆ ನೋಡಿ ಇದ್ರಲ್ಲಿ ತುದಿನಲ್ಲಿ. ಸೊ ಏನಿಲ್ಲ, ನೀವು ಚಾಲೆಂಜ್ ಮಾಡಿ ಕೊಡ್ತಾ ಇರ್ತೀನಿ ನಾನು ಎಲ್ಲ ಕಡೆ. ಬೆಳಿಗ್ಗೆ ಎತ್ತ ಈಗ ಯಾರು ಇದಾರೆ ಅಂತಂದ್ರೆ 4 ಕುಡಿ ತಿಂದ್ರೆ ಸಾಕು, 1 ಗಂಟೆಲಿ ರಿಸಲ್ಟ್ ಕೊಡುತ್ತೆ. ಅಷ್ಟು ಕೂಲ್ ಮಾಡುತ್ತೆ, ಅವ್ರಿಗೆ ಕೂತ್ಕೊಳಕ್ ಆಗಲ್ಲ, ಅಷ್ಟು ಇದಾಗಿರುತ್ತೆ, ತ್ರಾಸ್ ಬಾರ ಆಗಿರ್ತದೆ. 1 ಗಂಟೆ ಒಳಗಡೆ ಕೂತ್ಕೋತಾರೆ. ಕೆಲವ್ರಿಗೆ 3 ದಿನಕ್ಕೆ ಬೇರ್ ಸಮೇತ ಬಿದ್ದೋಗುತ್ತಿದ್ದು. 3 ಕುಡಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಿನ್ಬೇಕು, ನೀರ್ ಕುಡಿಬೇಕು, ಮ್ಯಾಕ್ಸಿಮಮ್ ಜಾಸ್ತಿ ನೀರ್ ಕುಡಿಬೇಕು. ಕೆಲವರಿಗೆ 3 ದಿನ ಕ್ಲಿಯರ್ ಆಗುತ್ತೆ, ಕೆಲವರಿಗೆ 9 ದಿನ ತಗೊಳುತ್ತೆ. ಯಾವುದೇ ತರದ ಅಡ್ಡ ಪರಿಣಾಮಗಳಿಲ್ಲ. ಇದು ಕರಿ ಉತ್ರಾಣಿ ಅಂತ ಕರಿತೀವಿ, ಗಂಡು ಉತ್ರಾಣಿ ಅಂತ ಕರಿತೀವಿ. ಆಹಾರದಲ್ಲೂ ಬಳಸಬಹುದು. ಇದನ್ನ ನಾವು ಬೆರಕೆ ಸೊಪ್ಪುಗಳಲ್ಲಿ ಬೆರಕೆ ಸೊಪ್ಪು ಹಾಕ್ತಿವಲ್ಲ, ಸೊ ಎಲ್ಲ ತೊಪ್ಪಲುಗಳನ್ನು ಹಾಕಿದಾಗ ಸೊ ನಮ್ಗೆ ನ್ಯಾಚುರಲ್ ಆಗಿ ರೆಸಿಸ್ಟೆನ್ಸ್ ಬರ್ತಾ ಹೋಗುತ್ತೆ. ಸೊ ಒಂದು ಅಮೂಲ್ಯವಾದ ಆಸ್ತಿ. ತುಂಬಾ ಜನ ಉತ್ತರ ಕರ್ನಾಟಕದವ್ರು ಕೇಳ್ತಾನೆ ಇರ್ತಾರೆ. ಫೋಟೋನ ತುಂಬಾ ಕ್ಲೋಸ್ ಅಪ್ ಅಲ್ಲಿ ತಗೊಂಡು ಕೊಡಿ. ಸರಿ ಎಲ್ಲ ಕಡೆ ಬೆಳಿತೆ ಸರ್. ಸಾವಿರಾರು ಜನ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದ್ದಾರೆ. ನಾನು ಹೇಳಿರೋದು ಈ ಗಿಡಕ್ಕೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದೀನಿ. ಎಲ್ಲ ಕಡೆ ಬೆಳೀತೆ ಸರ್. ಎಲ್ಲ ಕಡೆ ಬೆಳೀತದೆ. ಕರಿ ಉತ್ರಾಣಿ ಅಂದ್ರೆ ಇದಕ್ಕೆ ಮುಳ್ಳಿರಲ್ಲ ಇದರಲ್ಲಿ. ಸೂಪರ್ ಸರ್, ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಇದು ಅನುಕೂಲ ಆಗಿರೋರು ಫೋನ್ ಮಾಡೋದು ನೋಡಿದ್ರೆ ಖುಷಿ ಆಗುತ್ತೆ ನನಗೆ. ಅಷ್ಟು ಜನರು ಖುಷಿ ಫೋನ್ ಮಾಡ್ತಾರೆ.